ಇವತ್ತು ಬರಲಿ ನನ್ನ ಗಂಡ. ಇನ್ಮ್ಯಾಲೆ ನನ್ನ ಮಾತ ಅದು ಹೆಂಗೆ ಕೇಳಲ್ವೋ ನಾನು ನೋಡೇ ಬಿಡ್ತೀನಿ ಇವತ್ತಿಂದ. ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ಇನ್ನೊಂದು ವಾರದೊಳಗಡೆ ನೋಡ್ತಾ ಇರಲಿ ನಮ್ಮ ಅತ್ತೆ ನನ್ನ ಗಂಡ ಯಾವ ಥರ ನನ್ನ ಕಡೆಗೆ ಬರ್ತಾರೆ ಅಂತ. ನಾನು ಹೇಳ್ದಂಗೆ ಕೇಳ್ತಾರೆ. ಹೌದು, ಪ್ರೀತಿಯಿಂದ ಗೆಲ್ಲಬೇಕು. ಯಾವುದನ್ನು ದ್ವೇಷ ಮಾಡಿ ಅಥವಾ ಬಲವಂತದಿಂದ ಯಾವುದೂ ಆಗಲ್ಲ. ಹಿಂಗ ನಾನು ಕೂಲಿ ಹೋಗಿದ್ದಾಗೆ ಹೆಂಗಸರು ದುರ್ಗಕ್ಕಯ್ಯನಂತರು ಇಂಥವ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತಾರೆ. ಆ ಐಡಿಯಾನೇ ನಾನು ಉಪಯೋಗಿಸ್ತೀನಿ. ನನ್ನ ಗಂಡನ ಮೇಲೆ ಪ್ರಯೋಗ ಮಾಡ್ತೀನಿ ಇವತ್ತು. ಓಹೋ ರೀ, ಬಂದ್ರಾ? ಬನ್ನಿ. ಮುಗಿತಾ ಕೆಲಸ ಎಲ್ಲ? ಹ್ಞೂ ಕಣೆ ಪುಷ್ಪ, ಎಲ್ಲ ಮುಗೀತು. ನನಗೂ ಯಾಕೋ ಮೈ ಕೈ ನೋವು ಆದಂಗೆ ಆಗ್ಬಿಟ್ಟೈತಿ. ನಡಿ ಕುತ್ಕೊಂಬ ಒಂದು ಸ್ವಲ್ಪ ಹೊತ್ತು. ಹೌದಾ, ಸರಿ ಬರ್ರಿ. ನಿಮಗೆ ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ. ನಾನು ಕೊಡೋ ಕಾಫಿ ಕೊಡ್ಬಿಟ್ರೆ ನಿಮ್ಮ ಮೈ ಕೈ ನೋವು ತಲೆನೋವು ಎಲ್ಲ ಹೊರಟೋಗುತ್ತೆ. ಆ ಥರ ಸ್ಟ್ರಾಂಗ್ ಆಗಿ ಕಾಫಿ ಕಾಸ್ಕೊಡ್ತೀನಿ ನಿಮಗೆ. ಅದಕ್ಕೆ ಹೇಳ್ತೀನಿ, ದಿನ ಕೂಲಿ ಹೋಗ್ಬೇಡಿ, ಒಂದು ದಿವಸನಾದ್ರೂ ಮಂತಾಗಿರ್ರಿ ಅಂತಾನ. ನನ್ನ ಮಾತು ಕೇಳಲ್ಲ ನೀವು. ಬನ್ರಿ ಕುತ್ಕೊ ಬರ್ರಿ. ನಿಮಗೆ ಹಾಲು ಜಾಸ್ತಿ ಹಾಕಿ ಮಾಡ್ಲೋ ಸ್ವಲ್ಪ ಹಾಕ್ಲೋ? ಹೆಂಗೋ ದಿನ ಹೆಂಗ್ ಮಾಡ್ತಿದ್ದ ಹಂಗೆ ಮಾಡು. ಸಕ್ಕರೆ ಜಾಸ್ತಿ ಹಾಕ್ಲೋ ಅಥವಾ ಸಕ್ಕರೆ ಕಡಿಮೆ ಇರ್ಲೋ? ಹೆಂಗೋ ಒಂದು ಮಾಡೋಗೆ ಯಾಕೆ ತಲೆ ತಿಂತೀಯ? ದಿನಾನ ಏನು ಇದೆಲ್ಲ ಕೇಳ್ತಿದ್ದ? ಇವತ್ತೇನು ಹೊಸ್ದಾಗಿ? ಹಂಗಲ್ಲ, ಗಂಡನ ಮನ್ಸಾಗ ಏನಿದೆ, ಗಂಡನ್ಗೆ ಏನಿಷ್ಟ ಇಲ್ಲ ಅದೆಲ್ಲ ತಿಳ್ಕೊಬೇಕಂತೆ ಹೆಂಡತಿ ಆದವಳು. ಅದಕ್ಕೆ ನಿಮ್ಗೆ ಏನಿಷ್ಟ ಅದೆಲ್ಲನ ಇನ್ಮೇಲೆ ನಾನು ಮಾಡ್ಕೊಡ್ತೀನಿ. ನಿಮ್ಗೆ ಇಷ್ಟ ಕಷ್ಟ ಎಲ್ಲ ನಾನೇ ಅರ್ಥ ಮಾಡ್ಕೊಂಬಂದು. ನೀನು ಅರ್ಧಂಗಿ ಅಂದಮೇಲೆ ಕಷ್ಟ ಸುಖ ವಿಚಾರಿಸಕ್ಕೆ ಇನ್ಯಾರು ಬರ್ತಾರೆ ಹೇಳ್ರಿ ನಿಮ್ಗೆ? ನಾನೇ ತಾನೇ. ಅದಕ್ಕೆ ಪರವಾಗಿಲ್ಲ, ಏನೋ ಒಂದಿಷ್ಟು ಒಳ್ಳೆ ಬುದ್ಧಿ ಕಲ್ತಿರಂಗಿದ್ಯಾ ಕೂಲಿ ಹೋಗಕ್ಕೆ ನಿಂತ್ಕೊಂಡಾಗಿಂದನ. ಏನು ನೆನ್ನೆ ಮೊನ್ನೆವರೆಗೂ ನನ್ನ ಮೇಲೆ ಸಿಡಿ ಅಂತಿದ್ದೆ, ಕೂಲಿ ಕಳಿಸ್ತಾನೆ ಹಂಗೆ ಹಿಂಗೆ ಅಂತ ಎಲ್ಲರ ಕೈಲಿ ಹೇಳ್ಕೊಂಬತ್ತಿದ್ದೆ. ಹೆಂಡ್ತಿನ ಕೂಲಿ ಕಳಿಸ್ತಾನೆ, ತಾನು ದುಡ್ದು ಸಾಕಕ್ಕೆ ಯೋಗ್ಯತೆ ಇಲ್ಲ ಹಂಗೆ ಹಿಂಗೆ ಅಂತ. ಇವತ್ತೇನು ಇಷ್ಟೊಂದು ಪ್ರೀತಿ? ಮತ್ತೆ ಎಷ್ಟೇ ಆಗಲಿ ಬದಲಾಗಲೇಬೇಕಲ್ವಾ? ಯಾವತ್ತೂ ಹಂಗೆ ಇರೋಕ್ಕಾಗುತ್ತಾ? ನನಗಂತೂ ನಿಮ್ಮ ಮೇಲೆ ಯಾವ ಸಿಟ್ಟೂ ಇಲ್ಲ, ಯಾವ ಬೇಜಾರು ಇಲ್ಲ. ಇನ್ಮೇಲೆ ನಾನು ನೀನು ಯಾವಾಗಲೂ ಹೀಗೆ ಸಂತೋಷವಾಗಿರ್ಬೇಕು ಕಣ್ರಿ. ಅದೇ ನನ್ನ ಆಸೆ. ನೀವು ಚೆನ್ನಾಗಿರ್ಬೇಕು, ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ಆಸೆ ಆಗಿದೆ. ಏನಕ್ಕೆ? ಏನು ಕಾರಣ ಏನು? ಅಯ್ಯೋ, ಕಾರಣನ? ಗಂಡ ಚೆನ್ನಾಗಿರ್ಲಿ ಅಂತ ಹೆಂಡತಿ ಬಯಸಿದ್ರೆ ಅದಕ್ಕೆ ಕಾರಣ ಬೇರೆ ಬೇಕಾ? ಗಂಡ ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಇರ್ತಾನೋ, ಸಂತೋಷವಾಗಿರ್ತಾನ, ಅವಾಗ ಹೆಂಡತಿನೂ ಚೆನ್ನಾಗಿರ್ತಾಳೆ. ಅದೇ ತಾನೇ ನಮ್ಮ ಭಾರತ ದೇಶದ ಹೆಣ್ಮಕ್ಳ ಸಂಸ್ಕೃತಿ ಅಂದ್ರೆ. ಏನು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದ್ಯಾ? ಹಿಂಗೆ ಮಾತಾಡಿ ನನ್ನ ಹೊಗಳುತ್ತಿರ್ತೀಯೋ ಅಥವಾ ಹೋಗಿ ಕಾಪಿ ಕಾಸ್ಕೊಬತ್ತೀಯೋ? ಹೋಗು ಹೋಗು. ಆಯ್ತು ರೀ, ಕಾಸ್ಕೊಬತ್ತೀನಿ ರೀ. ಅಯ್ಯೋ, ಅದೆಷ್ಟೊತ್ತು? ಒಂದು 5 ನಿಮಿಷ. ಏನಪ್ಪ ಇದು? ಈ ಪುಷ್ಪ ಇಷ್ಟೊಂದು ಬದಲಾವಣೆ ಒಂದೇ ದಿವಸದಲ್ಲಿ. ಇನ್ನು ಕೂಲಿ ಹೋಗಿ ಒಂದು 10 ದಿವಸ ಹೋಗವಳೆ, ಇವತ್ತೇನೋ ಹೋಗಿಲ್ಲ. ಮಂತಾಗಿದ್ದು ಯಾರು ಮಂತಕ್ಕೆ ಹೋದ್ಲು? ಯಾರು ಏನು ಹೇಳ್ಕೊಟ್ರು? ನೋಡೋಣ, ಹಿಂಗೆ ಇರ್ತಾಳೋ ಅಥವಾ ಬದಲಾಗ್ತಾಳೋ ಅಥವಾ ಇದಕ್ಕೆ ಹಿಂದಿಂದ ಏನಾದರೂ ಕಾರಣ ಆಯಿತು ಅಂತಾನ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವುದಕ್ಕೂ. ನಾನು ಹುಷಾರಾಗಿರೋದೇ ಒಳ್ಳೆಯದು. ಮದೇಶ ಬಂದ್ಯನೋ? ಕೂಲಿ ಹೋದನು? ಯಾವಾಗ ಬಂದ್ಯೋ? ಕಾಪಿ ಕಾಸ್ಕೊಡ್ಲೆ? ಮೇಡಮ್ಮ, ಪುಷ್ಪನ ಇದ್ದಾಳೆ, ಕಾಸ್ಕೊಬತ್ತೀನಿ ಅಂತ ಹೋದ್ಲು. ನೀನೆಲ್ಗೆ ಹೋಗಿದ್ದೆ? ನಾನು ಸೌದಿ ಇರ್ಲಿಲ್ವಲ್ಲ, ಸೌದಿ ತರನ ಅಂತ ಹೋಗಿದ್ದೆ, ತಗೊಂಬಂದೆ. ಹೌದಾ, ತುಂಬ ಸಂತೋಷ. ಪುಷ್ಪನ್ನು ಕರ್ಕೊಂಡು ಹೋಗಕ್ಕಿಲ್ಲ? ಬರೋಳು ಮಂತಾಗಿದ್ಲಲ್ಲ, ಇವತ್ತು ಹೆಂಗೂ ಕೂಲಿ ಯಾರು ಕರ್ದಿರ್ಲಿಲ್ಲ. ಇಬ್ರು ಹೋಗಿದ್ರೆ ಜಾಸ್ತಿ ಓದ್ಕೊ ಬರ್ಬೋದಾಯ್ತು, ಅವಳಷ್ಟು ನೀನಷ್ಟು. ಅಯ್ಯೋ ಬಿಡ ಪಾಪ, ಈ ಒಂದು 8-10 ದಿವಸದಿಂದ ಒಂದೇ ಸಮಕ್ಕೆ ಕೂಲಿ ಹೋಗಿ ಅವಳಿಗೆ ಸೌದಿ ತರಕ್ಕೆ ಕರ್ಕೊಂಡು ಹೋಗೋದಿನ್ನೇನು ಮಂತಾಗಿ. ಇವತ್ತೊಂದು ದಿವಸ ಆದ್ರೂ ಆರಾಮಾಗಿರ್ಲಿ ಅಂತ ನಾನೇ ಬಿಟ್ಟೋದೆ. ಬಿಡು, ಪರವಾಗಿಲ್ಲ, ಕೂಲಿ ಹೋಗ್ತಾ ಇದ್ದಾಳಲ್ಲ, ಇವಾಗ ಒಂದಿಷ್ಟು ಅವಳಿಗೆ ಅರ್ಥ ಆಗಿದೆ ಹೆಂಗಿರ್ಬೇಕು ಏನು ಎತ್ತ ಅಂತಾನ. ಅದಕ್ಕೆ ಇವಾಗ ಏನು ಮಾತಾಡಲ್ಲ, ಹೇಳಿದ ಕೆಲಸ ಎಲ್ಲನ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಮೊದಲು ನಂಗೆ ದಿಮಾಕ್ ಮಾಡಲ್ಲ. ಹೌದಾ, ಸರಿ ಆಯ್ತು ಬಿಡು. ಹೆಂಗೋ ಕೂಲಿ ಕಳಿಸಿದ್ರಿಂದನಾದ್ರೂ ಅವಳು ಬದಲಾಗಿದ್ದಾಳಲ್ಲ. ಹೆಂಗಿರ್ಬೇಕು ಅಂತಾನ ಕೂಲಿ ಹೋಗಿತ್ತಾಗೆ ಅಲ್ಲಿ ಹೆಂಗಸ್ರು ಯಾರಾದರೂ ದೊಡ್ಡವರು ಹೇಳ್ಕೊಟ್ಟಿರ್ತಾರೆ ಅವಳಿಗೆ. ಗುಂಡಜ್ಜಿ ಅಂತವರು, ಲಸ್ಮಕ್ಕಯ್ಯನಂತವರು, ಯಾರಾದ್ರೂ ರಂಗಕ್ಕಯ್ಯನಂತವರು. ಅದರಿಂದನಾದ್ರೂ ಒಳ್ಳೆ ಬುದ್ಧಿ ಕಲ್ತೇವಳಲ್ಲ. ಅಷ್ಟೇ ಸಾಕು ಬಿಡು. ಅತ್ತೆ, ಯಾವಾಗ ಬಂದ್ರಿ ನೀವು? ಅಯ್ಯೋ, ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ ನೋಡಿ. ನಾವಿಬ್ರೇನೆ. ನೀವು ಯಾವಾಗ ಬರ್ತೀರೋ ಅಂತ 2 ಲೋಟ ಕಾಪಿ ಕಾಸ್ಕೊಂಬಂದೆ. ಹೌದೇನೆ ಪುಷ್ಪ, ಪರವಾಗಿಲ್ಲ ಬಿಡು. ನೀನು ನಿನ್ ಗಂಡ ಕುಡೀರಿ. ನಾನು ಆಮೇಲೆ ನಿಮ್ಮ ಮಾವ ಬಂದ್ಮೇಲೆ ಕಾಸ್ಕೊಂಡು ಕುಡಿತೀವಿ ನಾವಿಬ್ರು. ನೀವಿಬ್ರು ಕುಡೀರಿ. ಕೊಡಗ ಅವನಿಗೆ. ತಗೋ ಕುಡಿ. ಸರಿ ಪುಷ್ಪ, ನೀನು ಕುಡಿ. ಅತ್ತೆ ತಗೊಳ್ಳಿ, ನಾನು ಇನ್ನೊಂದ್ಸಲ ಕಾಸ್ಕೊಂಡು ಕುಡಿತೀನಿ, ನೀವು ಕುಡೀರಿ. ಯಾಕಂದ್ರೆ ನೀವು ಪಾಪ ಸೌದೆ ತರಕ್ಕೆ ಹೋಗಿ ಬಿಸ್ಲಾಗಿ ಬಂದಿದ್ದೀರಾ, ನಿಮ್ಗೆ ಸುಸ್ತಾಗಿರುತ್ತೆ. ಕುಡಿದ ತಕ್ಷಣ ಒಂದ್ ಸ್ವಲ್ಪ ಶಕ್ತಿ ಬಂದಂಗೆ ಆಗುತ್ತೆ ಕಾಪಿ ಕುಡಿದ್ರೆ. ಅಯ್ಯೋ, ನನ್ಗೇನು ಸುಸ್ತಾಗಿಲ್ಲ ಬಿಡೆ, ನೀನು ಕುಡಿಯೇ. ಪಾಪ ನೀನು ಕುಡಿಯೋಕೆ ಅಂತ ಇಷ್ಟಪಟ್ಟು ಮಾಡ್ಕೊಂಡಿದ್ಯಾ. ನನಗೆ ಕೊಟ್ರೆ ಹೆಂಗೆ ಸರಿ ಆಗುತ್ತೆ ಹೇಳು? ಕುಡಿ ನೀನು. ಅಯ್ಯೋ ಅತ್ತೆ, ನಾನು ಮಧ್ಯಾಹ್ನ ಕಾಸ್ಕೊಂಡು ಕುಡ್ದಿದ್ದೆ. ನನಗೆ ಇವಾಗೇನು ಕಾಪಿ ಕುಡಿಬೇಕು ಅಂತ ಅನ್ನಿಸ್ತಿಲ್ಲ. 2 ಸಲ ಕುಡಿದ್ರು ಒಳ್ಳೇದಲ್ವಂತೆ ಆರೋಗ್ಯಕ್ಕೆ. ಅದಕ್ಕೆ ತಾಳ್ರಿ, ನೀವು ಕುಡೀರಿ. ಸರಿ ಆಯ್ತು, ಕೊಡಮ್ಮ, ಕೊಡು.
ಪುಷ್ಪ, ನಿನ್ನ ಇವತ್ತು ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಕಣೆ. ಇವತ್ತು ನೀನು ನನ್ನ ಮನೆಗೆ ತಕ್ಕನ ಸೊಸೆ ತರ ನಡ್ಕೊಂತ ಇದ್ಯಾ. ಯಾವಾಗ್ಲೂ ಹಿಂಗೆ ಇದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹೌದಾತೆ? ಅಯ್ಯೋ, ಇನ್ನು ಖುಷಿ ಪಡಕ್ಕೆ ಇನ್ನು ತುಂಬಾ ವಿಚಾರ ಐತೆ. ಇವಾಗ್ಲೇ ಹಿಂಗಂದ್ರೆ ಹೆಂಗೆ? ಮುಂದೆ ಖುಷಿ ಪಡಕ್ ಒಂದ್ ಸ್ವಲ್ಪ ಇಟ್ಕೊಂಡಿರ್ರಿ ನಗುನ. ಈಗ್ಲೇ ಎಲ್ಲ ಖಾಲಿ ಮಾಡ್ಬೇಡಿ, ಇನ್ನು ಏನೇನೋ ನಡಿಬೇಕಾಗೈತೆ ಈ ಮನೇಲಿ. ಹೌದೇನೆ? ಏನೈತೆ ಇನ್ನು ಮುಂದಕ್ಕೆ? ಅಯ್ಯೋ, ಅದೆಲ್ಲ ಈಗ್ಲೇ ಹೇಳಿದ್ರೆ ಚೆನ್ನಾಗಿರಲ್ಲ ಅತ್ತೆ. ಅರೆ, ಏನ್ ನಾಚ್ಕೊಂಡು ಹೋಗ್ತಾ ಇದ್ದಾಳೆ ಅಂದ್ರೆ? ಹೌದಾ? ಏ ಮದೇಶ, ಏನೋ ನಿನ್ನ ಹೆಂಡತಿ ಏನೋ ಮುಂದೆ ತುಂಬಾ ಖುಷಿ ಪಡೋಕೆ ವಿಚಾರಗಳಿದಾವೆ ಅಂತ ಹೇಳ್ತಾ ಇದ್ದಾಳೆ. ಏನೋ ಕಾರಣ? ಏನಾದ್ರೂ ಹೊಸ ಸುದ್ದಿ ಏನಾದ್ರೂ ಐತೇನೋ? ನಿನ್ಗೇನಾದ್ರೂ ಗೊತ್ತೇನೋ? ಹೊಸ ಸುದ್ದಿನ? ಅಯ್ಯೋ, ಯಾತು ಇಲ್ಲ ಹೋಗಮ್ಮ. ಅವಳು ಏನೋ ಸುಮ್ಮನೆ ಹೇಳ್ತಾಳೆ ಅಂತ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಕಾಪಿ ಯಾರು ಕುಡಿ ಮೊದ್ಲು. ಅಯ್ಯೋ, ಹಂಗಲ್ವೋ, ಏನಾದ್ರೂ ಹೇಳಿದ್ಲೇನೋ ಅವಳು? ಹೇಳೋ. ಏನ್ ಹೇಳ್ತಾಳಮ್ಮ? ನನ್ಗೇನು ಗೊತ್ತಿಲ್ಲ. ನೀನೇನ್ ಹೇಳ್ತಾ ಇದ್ಯಾ? ಅಯ್ಯೋ, ನಿನಗೇನು ಅರ್ಥ ಆಗಲ್ಲ ದಡ್ಡನ್ ಮಗ. ಅವಳೇನಾದ್ರೂ ಬಸ್ರಿನ ಅಂತ, ಅದಕ್ಕೆ ಹಂಗೆ ನಾಚ್ಕೊಂಡು ಹೋದ್ಲಾ ಅಂತ? ಏನು ಇಲ್ಲ ಕಣಮ್ಮ, ಹಂಗೆಲ್ಲ ಏನು ಇಲ್ಲ. ನನಗೇನು ಹೇಳಿಲ್ಲ ಅವಳು. ಅಂದ್ರೆ ಮುಂದೆ ಆಗುತ್ತೆ ಅಂತ ಅರ್ಥ. ಹೋಗ್ಲಿ ಬಿಡು, ಕುಡಿ ಕುಡಿ ಕಾಪಿನ. ನನ್ಗಂತೂ ಇವತ್ತು ತುಂಬಾ ಸಂತೋಷ ಆಗ್ತೈತೆ ಕಣ. ನಿಮ್ಮ ಮದ್ವೆ ಆದಾಗಿಂದನ ನನಗೆ ಇಷ್ಟೊಂದು ಸಂತೋಷ ಯಾವತ್ತೂ ಆಗಿರ್ಲಿಲ್ಲ. ಆದಷ್ಟು ಬೇಗ ನಮ್ಮ ಮನೆಗೂ ಒಂದು ಪುಟ್ಟು ಕೃಷ್ಣ ಬಂದ್ರೆ ಅಷ್ಟೇ ಸಾಕು. ಅವ್ನ ಆಟ ಆಡ್ಸ್ಕೊಂಡು ಇದ್ಬಿಡ್ತೀನಿ ನಾನು. ನಾನು ಮನೆ ಕೆಲಸ ಮಾಡ್ಕೊಂಡು ಪಾಪನ ಆಟ ಆಡ್ಸ್ಕೊಂಡಿರ್ತೀನಿ. ನೀನು ನಿನ್ನ ಹೆಂಡತಿ ನಿಮ್ಮಪ್ಪ ಎಲ್ಲರೂ ಕೆಲ್ಸಕ್ಕೆ ಹೋಗಿರಂತೆ. ಅಮ್ಮ, ಏನು ಅಗ್ಲಗನ್ಸ್ ಕಾಣ್ತಾ ಇದ್ಯಾ? ಇನ್ನೂ ಅವಳು ಬಸ್ರಿ ಆಗಬೇಕು, 9 ತಿಂಗಳು ತುಂಬಬೇಕು, ಹೆರಿಗೆ ಆಗಬೇಕು, ಆ ಪಾಪು ದೊಡ್ಡದಾಗಬೇಕು. ಅಲ್ಲಿವರೆಗೂ ಯೋಚನೆ ಮಾಡಬೇಡ. ಸದ್ಯಕ್ಕೆ ಇವಾಗಿಂದ ಯೋಚನೆ ಮಾಡು. ತಾಯಿ ಮಗನ ತುಂಬಾ ಖುಷಿಯಾಗಿದ್ದಾರೆ. ಖುಷಿಯಾಗಿರ್ಲಿ, ಇದೇ ನನಗೂ ಬೇಕಾಗಿರೋದು. ಅತ್ತೆ ಕೊಡಿ ಲೋಟನ. ಕೊಡ ಮದೇಶ ಲೋಟನ. ಏನಮ್ಮ ಪುಷ್ಪ, ಇಷ್ಟೊಂದು ಖುಷಿಯಾಗಿದ್ಯಾ? ಆದಷ್ಟು ಬೇಗ ನಮ್ಮ ಮನೆಗೊಂದು ಪುಟ್ಟು ಪಾಪು ಬರುತ್ತೆ ಅನ್ಸುತ್ತೆ ಅಲ್ವಾ? ನೀನೇನಾದ್ರೂ ಬಸ್ರಿನ ಹೇಳೆ, ಮುಚ್ಚಿಡ್ಬೇಡ. ಅಯ್ಯೋ ಅತ್ತೆ, ಅದಕ್ಕಿನ್ನೂ ಟೈಮ್ ಇದೆ ಬಿಡಿ. ಅದನ್ನು ಆದಷ್ಟು ಬೇಗ ಆಗುತ್ತೆ. ಕೊಡಿಲಿ. ಅದಾಗದಕ್ಕೂ ಮುಂಚೆ ಕೆಲವೊಂದು ಆಗ್ಬೇಕು. ಕೆಲವೊಂದು ವಿಚಾರದಲ್ಲಿ ಏನೋ ಬದಲಾವಣೆ ಆಗ್ಬೇಕು. ಕೊಡಿ, ಅದೆಲ್ಲ ಆದ್ಮೇಲೆ ಮಗು ತಾನಾಗೆ ಆಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಅಷ್ಟಾದ್ರೆ ಸಾಕು ಕಣೆ ಪುಷ್ಪ. ತಗ. ನನ್ಗಂತೂ ಯಾವಾಗ ನಿನ್ನ ಹೊಟ್ಟೆಲಿ ಒಂದು ಸಣ್ಣ ಪಾಪು ಹುಟ್ಟುತ್ತೋ ಅಂತ ಕನ್ಸ್ ಕಾಣ್ತಾ ಇದ್ದೀನಿ. ನಿನ್ನ ಕೂಲಿ ಕಳ್ಸಿವಿ ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ಹಂಗ ಏನೋ ಕೂಲಿ ಕಳ್ಸೋದು ಯಾಕೆ ಅಂದ್ರೆ ಮನೆ ಕೂಕೊಂಡಿದ್ರೆ ಇಲ್ದೇ ಇರೋಕ್ಕೆ ವಿಷಯ ಗೊತ್ತಾಗುತ್ತೆ. ತಲೆಗೆ ಏನೇನೋ ಕೆಟ್ಟ ಯೋಚನೆ ಬರುತ್ತೆ. ಇವರು ಯಾವ್ದು ಇದು ಹೇಳ್ಕೊಡ್ತಾರೆ ನಮ್ಮ ಸಂಸಾರ ಹೊಡೆಯೋಕ್ಕೆ. ಹಂಗಾಗಿ ಕಳಿಸ್ತಾ ಇದೀವಿ ಅಷ್ಟೇನೆ. ಅದಕ್ಕೇನು ಬೇಜಾರಿಲ್ಲ ತಾನೆ? ಖಂಡಿತ ಬೇಜಾರಿಲ್ಲ ಅತ್ತೆ. ನನ್ಗೆ ಯಾಕೆ ಬೇಜಾರು? ಮೊದ್ಲು ಬೇಜಾರಾಗಿತ್ತು. ಆದ್ರೆ ಇವಾಗ ಅಂತ ಬೇಜಾರು ಏನೂ ಇಲ್ಲ. ನನ್ ಗಂಡ ಚೆನ್ನಾಗಿರ್ಬೇಕು ಅಷ್ಟೇ ನಾನು ಕೇಳ್ಕೊಂಬದು. ನೀವಳು ಪದೇ ಪದೇ ಗಂಡ ಚೆನ್ನಾಗಿರ್ಬೇಕು ಅಂತಿದ್ದಾಳೆ. ಏನಪ್ಪ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯ ಹೆಂಗೋ ಬದಲಾಗಿದ್ದಾಳಲ್ಲ, ಅದು ನಿಜ ಆದರೆ ಅಷ್ಟೇ ಸಾಕು. ದೇವ್ರಿಗೆ ನಾನು ಈಡ್ಗಾಯಿ ಹೊಡಿತೀನಿ ಒಂದ. ಹೌದೇನೆ ಪುಷ್ಪ? ಸರಿ ಅಮ್ಮ, ನಾನು ಸೌದೆನೆಲ್ಲ ತಂದು ಒಳಕಿಕ್ತೀನಿ. ನೀನು ಹೋಗಿ ಕಾಪಿ ಕಾಸ್ಕೊಂಡು ಕುಡಿ. ಇಲ್ಲಾಂದ್ರೆ ಹಾಲಿದ್ರೆ ಹಾಲೆ ಕಾಸನ್ನು ಕುಡಿತೀರ. ಸರಿ ಅತ್ತೆ, ಆಯ್ತು. ಲೇ ಪುಷ್ಪ ಬಾಯಿಲಿ. ಏನ್ರಿ? ಅಯ್ಯೋ ಬಾರಿ ಇಲ್ಲಿ, ಒಂದು ನಿಮಿಷ ಬಾಯಿಲಿ. ಏನು? ಏನ್ ಬೇಕು? ಏನೂ ಇಲ್ಲ. ಏನು ದಿಢೀರಂತೆ ಇಷ್ಟೊಂದು ಬದಲಾವಣೆ, ಇಷ್ಟೊಂದು ಖುಷಿಯಾಗಿದೆಯಾ? ಇಷ್ಟು ದಿನ ಕೂಲಿ ಹೋಗೋದಕ್ಕೆ ಒಳ್ಳೆ ಅಳ್ತಾ ಹೋಗ್ತಿದ್ದೆ. ಈಗ ನೋಡಿರಿ ಬೇಜಾರಿಲ್ಲ, ಎಂಥದ್ದು ಇಲ್ಲ ಅಂತ ಖುಷಿ ಆಗಿದೆಯಾ? ಇನ್ನು ಮುಂದಕ್ಕೆ ಏನೋ ಖುಷಿ ಪಡೋಕೆ ತುಂಬ ವಿಚಾರ ಐತೆ, ಹಂಗೆ ಹಿಂಗೆ ಅಂತ ಏನೇನೋ ಒಗ್ಡೊಗ್ಟ ಮಾತಾಡ್ತಾ ಇದೆಯಾ? ಏನು ನಿನ್ನ ಮಾತಿನ ಅರ್ಥ? ಏನು ಇಲ್ಲಪ್ಪ. ಅಯ್ಯೋ, ನೀವು ಚೆನ್ನಾಗಿರ್ಬೇಕು ಅಷ್ಟೇನೆ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ ನನ್ನ ಕರ್ತವ್ಯ ನಂದು. ನೀವು ಸುಮ್ಮನೆ ಅನುಮಾನ ಪಡಕ್ ಹೋಗ್ಬೇಡಿ. ಖುಷಿಯಾಗಿದ್ದಾಗ ಖುಷಿಯಾಗಿರೋದು ಕಲ್ತ್ಕೊಳ್ರಿ. ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಬೇಡ್ರಿ, ಗೊತ್ತಾಯ್ತಾ? ನಿಮ್ಗೆ ಮೈಕೈ ನೋವು ಅಂತಿದ್ರಲ್ಲ, ಸ್ವಲ್ಪ ಬಿಸಿನೀರು ಶಾಖ ಕೊಡ್ತೀನಿ. ಮೈಕೈ ನೋವು ಕಡಿಮೆ ಆಗುತ್ತೆ. ಮನೆ ಕಳ್ರಿ ಹಂಗೆ. ಬರ್ತೀನಿ ಈಗಲೇ ಬಿಸಿನೀರು ಕಾಯಿಸ್ಕೊಂಡು. ಸರಿ ಆಯಿತು. ಸದ್ಯ ದೇವ್ರ ದಯಿಂದ ಇವಳು ಯಾವಾಗಲೂ ಹಿಂಗೆ ಇದ್ರೆ ನಮ್ಮನೆ ಪ್ರಶಾಂತವಾಗಿರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.